ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ವಿದ್ಯಾರ್ಥಿಗಳು ವಾಸವಾಗಿದ್ದ ಟೆಂಟ್ ಹಿಮಪರ್ವತದಲ್ಲಿ ಸಿಕ್ಕಿತಾದರೂ ಅದು ಹರಿದ ಸ್ಥಿತಿಯಲ್ಲಿತ್ತು. ಯಾರೋ ಟೆಂಟನ್ನು ಒಳಗಿನಿಂದ ಹರಿದು ಹಾಕಿರುವಂತೆ ಭಾಸವಾಗುತ್ತಿತ್ತು. ಕಾರಣ ಟೆಂಟ್ನ ದಾರಗಳು ಹೊರಗೆ ಮುಖ ಮಾಡಿದ್ದವು. ಇದನ್ನು ನೋಡಿದರೆ ವಿದ್ಯಾರ್ಥಿಗಳು ಏನೋ ನೋಡಿ ಭಯದಿಂದ ಗಾಬರಿಗೊಂಡು ಟೆಂಟನ್ನು ಹರಿದು ಹೊರಗೆ ಹೋಗಿರುವಂತೆ ಮೇಲ್ನೋಟಕ್ಕೆ ತೋರುತ್ತಿತ್ತು. ಇದರ ಜೊತೆಗೆ ವಿದ್ಯಾರ್ಥಿಗಳ ಫುಟ್ ಪ್ರಿಂಟ್ಸ್ ಹಿಮದಲ್ಲಿ ಅಳಿಸದೆ ಹಾಗೇ ಕಣ್ಣಿಗೆ ರಾಚುತ್ತಿತ್ತು. ಹಾಗೂ ವಿದ್ಯಾರ್ಥಿಗಳು ಬಳಸಿದ ಕ್ಯಾಮರಾ, ಅವರು ತೆಗೆದ ಫೋಟೋಗಳು ಹಾಗೂ ಅವರ ವಸ್ತುಗಳು ಹಿಮದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಹಾಗೂ ಅವರು ದಿನನಿತ್ಯ ಬರೆಯುತ್ತಿದ್ದ ತಮ್ಮ ದಿನನಿತ್ಯ ಚಟುವಟಿಕೆಗಳ ಡೈರಿ, ಪೆನ್ ಹಿಮಬೆಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ನವರ ಕಣ್ಣಿಗೆ ಬಿದ್ದಿತ್ತು. ಇದನ್ನು ನೋಡಿದ ಇನ್ವೆಸ್ಟಿಗೇಷನ್ ಟೀಮ್ಗೆ ಮಹತ್ತರವಾದ ಸುಳಿವೊಂದು ಸಿಕ್ಕಿತ್ತು. ಇನ್ವೆಸ್ಟಿಗೇಷನ್ ಟೀಮ್ಗೆ ಎಲ್ಲ ಸುಳಿವು ಮಾಹಿತಿಗಳು ದೊರೆತರೂ ಅನೇಕ ತನಿಖೆ ಕೈಗೊಂಡರೂ ಇತಿಹಾಸದ ಪುಟದಲ್ಲಿ 65 ವರ್ಷಗಳಿಂದ ಸಾಲ್ವ್ ಮಾಡದೆ ಹಾಗೇ ಉಳಿದಿರುವ ಈ ಕೇಸ್ ದ ಮಿಸ್ಟರಿ ಆಫ್ ಡೆಟ್ಲಾಫ್ ಪಾಸ್ ಇನ್ಸಿಡೆಂಟ್ ಎಂದೇ ಪ್ರಖ್ಯಾತಿಯಾಗಿದೆ. ಇಂದಿಗೂ ನೆನಪಿನಲ್ಲಿ ಮಾಸದೆ ಹಾಗೇ ಉಳಿದಿದೆ. ಎ ಸ್ಟಾರ್ ಟಿವಿ ವಿಡಿಯೋಗೆ ತಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. 23 ಜನವರಿ 1959 ರಷ್ಯಾದಲ್ಲಿ ವಿದ್ಯಾರ್ಥಿಗಳ ಗುಂಪೊಂದು, ಒಟ್ಟು 9 ವಿದ್ಯಾರ್ಥಿಗಳ ಈ ಗುಂಪು ಡೇಂಜರಸ್ ಆ್ಯಂಡ್ ಅಡ್ವೆಂಚರಸ್ ಟ್ರಿಪ್ಗಾಗಿ ತಯಾರಿ ನಡೆಸಿದರು. ಈ ವಿದ್ಯಾರ್ಥಿಗಳ ತಂಡ ಅತಿ ಭಯಾನಕ ಯಾತ್ರೆಗೆ ಹೋಗಲು ತಮ್ಮನ್ನು ತಾವು ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಯಾತ್ರೆಗೆ ಹೊರಡಲು ಕ್ಷಣಗಣನೆಯಲ್ಲಿತ್ತು. ಈ ತಂಡ ಮಾಮೂಲಿ ತಂಡವಾಗಿರಲಿಲ್ಲ. ತಂಡದಲ್ಲಿದ್ದ ಎಲ್ಲ ಸದಸ್ಯರುಗಳು ಸ್ಕೀಯಿಂಗ್ ಮತ್ತು ಮೌಂಟೇನ್ ಹೈಕಿಂಗ್ನಲ್ಲಿ ನಿಪುಣರು ಹಾಗೂ ಪರಿಣಿತರಾಗಿದ್ದರು. ಇವರು ಆಯ್ಕೆ ಮಾಡಿದಂಥ ಮಾರ್ಗ ಕಠಿಣವಾಗಿದ್ದು, ರಷ್ಯಾದಲ್ಲಿ ಹಿಂದೆ ಯಾವ ಮೌಂಟೇನ್ ಹೈಕರ್ಸು ಈ ಮಾರ್ಗದಲ್ಲಿ ಹೋಗಲು ಸಾಹಸ ಮಾಡಿರಲಿಲ್ಲ. ಕಾರಣ ಈ ಮಾರ್ಗ ಅಷ್ಟೊಂದು ಕಠಿಣ ಮಾರ್ಗ ಹಾಗೂ ಭಯಾನಕವಾಗಿತ್ತು. ಈ ಜರ್ನಿಯು ಸುಮಾರು 16 ದಿನಗಳ ಯಾತ್ರೆಯಾಗಿದ್ದು, ಈ ಜರ್ನಿಯು ಬೆಟ್ಟಗುಡ್ಡಗಳ ಮಾರ್ಗದಲ್ಲಿ ಹಾದು ಹೋಗಿ ರಷ್ಯನ್ ಟ್ರೈಬ್ಸ್, ನೇಟಿವ್ ಮಾನ್ಸಿಗಳು ವಾಸಿಸುತ್ತ ಪ್ರದೇಶದಿಂದ ಮುಂದುವರಿಯಬೇಕಿತ್ತು. ಆದರೆ ಮುಂದೆ ಆದ ದುರಂತ ಘೋರ ಹಾಗೂ ಭಯಾನಕ. ಜನವರಿ 1959 ಮುಂಜಾನೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸುಖಕರ ಪ್ರಯಾಣವನ್ನು ರೈಲಿನ ಮೂಲಕ ಪ್ರಾರಂಭಿಸುತ್ತಾರೆ. ಎಲ್ಲರೂ ರೈಲು ಹತ್ತಿ ಸೈಬೀರಿಯಾದ ಉರಲ್ ಮೌಂಟೇನ್ ರೇಂಜ್ ಇರುವ ಸ್ಥಳಕ್ಕೆ ಹೊರಡುವರು. ಈ ವಿದ್ಯಾರ್ಥಿಗಳ ಗುಂಪಿನ ನಾಯಕ ಈಗರ್ ಡ್ಯಾಟ್ಲಾಫ್. ಈತನಿಗೆ ತನ್ನ ದಿನಚರಿಯನ್ನು ಡೈರಿಯಲ್ಲಿ ಬರೆಯುವ ಹವ್ಯಾಸ. ಈತ ತನ್ನ ಸ್ನೇಹಿತರು ಕಳೆಯುವ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ಡೈರಿಯಲ್ಲಿ ಬರೆಯುತ್ತಿದ್ದ. ತಾವು ರೈಲಿನಲ್ಲಿ ಪ್ರಯಾಣಿಸುವಾಗ ನಡೆದ ಅನೇಕ ವಿಷಯಗಳನ್ನು ತನ್ನ ಡೈರಿಯಲ್ಲಿ ಬರೆದಿದ್ದ. ಅದರಲ್ಲಿ ಮುಖ್ಯವಾದುದು, ನಮ್ಮ ಈ ಪ್ರಯಾಣದಲ್ಲಿ ನಮ್ಮನ್ನು ಯಾರೋ ಎದುರಾಗುತ್ತಾರೆ ಹಾಗೂ ನಮ್ಮ ಆಗಮನಕ್ಕಾಗಿ ಉತ್ಸುಕದಿಂದ ಕಾಯುತ್ತಿದ್ದಾರೆ. ನಾವು ಈ ಪ್ರಯಾಣದಲ್ಲಿ ಅನೇಕ ಎದುರಾಳಿಗಳನ್ನು ಎದುರಿಸಬೇಕಾಗುತ್ತದೆಂದು ಬರೆದುಕೊಂಡಿರುತ್ತಾನೆ. ಈಗರ್ ಡ್ಯಾಟ್ಲಾಫ್ಗೆ ಈ ರೀತಿ ತನ್ನ ಡೈರಿಯಲ್ಲಿ ಬರೆದುಕೊಳ್ಳಲು ಯಾರು ಪ್ರೇರಣೆ? ಯಾವ ವಸ್ತುವಿನ ಬಗ್ಗೆ, ಯಾವ ಮಾಹಿತಿಯ ಬಗ್ಗೆ, ಯಾವ ವಿಷಯದ ಬಗ್ಗೆ ಈತ ಅಂಜುತ್ತಿದ್ದ ಎಂಬುದು ಅನುಮಾನ ಹಾಗೂ ಆಶ್ಚರ್ಯಕರವಾಗಿದೆ. ವಿದ್ಯಾರ್ಥಿಗಳ ಪ್ರಯಾಣ ನಾಯಕ ಈಗರ್ ಡ್ಯಾಟ್ಲಾಫ್ನ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಾ ಕೆಲವು ದಿನಗಳವರೆಗೆ ತಮ್ಮ ಪ್ರಯಾಣ ಬಸ್, ಟ್ರೈನ್, ಟ್ರಕ್ ಹಾಗೂ ಕುದುರೆ ಸವಾರಿಯಲ್ಲಿ ಮುಂದುವರಿಯುತ್ತಾ ಕೊನೆಗೆ ಕಾಲ್ನಡಿಗೆ ಹಾಗೂ ಹಿಮಬೆಟ್ಟದಲ್ಲಿ ತಮ್ಮ ಸ್ಕೀಸ್ಗಳನ್ನು ಉಪಯೋಗಿಸಿಕೊಂಡು ತಮ್ಮ ಪ್ರಯಾಣದ ಅಂತಿಮ ಘಟ್ಟವನ್ನು ತಲುಪಲು ಮುಂದುವರಿಯುತ್ತಾರೆ. ತಮ್ಮ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳು ತಾವು ತಂದಿದ್ದ ಕ್ಯಾಮರಾದಲ್ಲಿ ಹಲವಾರು ದೃಶ್ಯಗಳನ್ನು ಸೆರೆ ಹಿಡಿಯುತ್ತಾರೆ. ಫೆಬ್ರವರಿ 1ರಂದು ಎಲ್ಲ ವಿದ್ಯಾರ್ಥಿಗಳು ಒಂದು ಬೆಟ್ಟದ ತಪ್ಪಲಿಗೆ ಬರುತ್ತಾರೆ. ಈ ಬೆಟ್ಟವನ್ನು ಅಲ್ಲಿಯೇ ವಾಸ ಮಾಡುತ್ತಿದ್ದ ಸ್ಥಳೀಯರು ಮೌಂಟೇನ್ ಆಫ್ ಡೆಡ್ ಎಂದು ಕರೆಯುತ್ತಿದ್ದರು. ಆ ದಿನ ಎಲ್ಲ ವಿದ್ಯಾರ್ಥಿಗಳು ಹೈಕಿಂಗಾಗಿ ಬಳಸಲು ತಾವು ತಂದಿದ್ದ ಸಾಮಗ್ರಿಗಳೊಂದಿಗೆ ಸಾಹಸಮಯದಿಂದ ಉತ್ಸಾಹದಿಂದ ಬೆಟ್ಟವನ್ನು ಹತ್ತುವರು. ಬೆಟ್ಟದ ತುದಿಯ ಸ್ವಲ್ಪ ದೂರದಲ್ಲಿಯೇ ಎಲ್ಲರೂ ತಮ್ಮ ಕ್ಯಾಂಪನ್ನು ಹಾಕುವರು. ತಾವು ತಂದಿದ್ದ ಕ್ಯಾಮರಾದಲ್ಲಿ ಹಲವಾರು ಫೋಟೋಗಳನ್ನು ತೆಗೆಯುವರು. ಈಗರ್ ಡ್ಯಾಟ್ಲಾಫ್ ಪ್ರತಿಯೊಂದು ಮಾಹಿತಿಯನ್ನು ತನ್ನ ಡೈರಿಯಲ್ಲಿ ಬರೆಯುವನು. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಸಿಕ್ಕ ಕ್ಯಾಮರಾದಲ್ಲಿ ದೊರೆತ ಕೊನೆಯ ಫೋಟೋಗಳು ಇವು. ಹಾಗೂ ಈಗರ್ ಡ್ಯಾಟ್ಲಾ ತನ್ನ ಡೈರಿಯಲ್ಲಿ ಬರೆದುಕೊಂಡ ಕೊನೆಯ ಪದಗಳು.
ಮನುಷ್ಯರು ವಾಸ ಮಾಡಲು ಯೋಗ್ಯವಾಗದ ಸ್ಥಳದಲ್ಲಿ ನೂರಾರು ಕಿಲೋಮೀಟರ್ಗಳ ದೂರದಲ್ಲಿ ಬೆಟ್ಟದ ತುದಿಯಲ್ಲಿ ಈ ಹಿಮದಂತೆ ಕೊರೆಯುವ ಚಳಿಯಲ್ಲಿ ವೇಗವಾಗಿ ಬೀಸುವ ಗಾಳಿಯ ಮಧ್ಯ ದಿನ ಕಳೆಯುವುದು ಅತ್ಯಂತ ಅಪಾಯಕಾರಿ ಹಾಗೂ ವಿಸ್ಮಯಕಾರಿಯಾಗಿರುತ್ತದೆ ಎಂದು ಬರೆದುಕೊಂಡಿರುತ್ತಾನೆ. ತಾವು ಪ್ರಯಾಣಿಸಿದ ಈ ದಿನಗಳಲ್ಲಿ ನಡೆದ ಪ್ರತಿಯೊಂದು ಮಾಹಿತಿಯನ್ನು ಈಗರ್ ಡ್ಯಾಟ್ಲಾ ತನ್ನ ಡೈರಿಯಲ್ಲಿ ಬರೆದುಕೊಂಡಿರುತ್ತಾನೆ. ಆದರೆ ಇಲ್ಲಿಂದ ಮುಂದೆ ಏನಾಯಿತು ಎಂಬುದೇ ಆಶ್ಚರ್ಯಕರ. ವೀಕ್ಷಕರೇ, ಮುಂದೇನಾಯಿತು? ಈಗರ್ ಡ್ಯಾಟ್ಲಾ ಮತ್ತು ಅವನ ತಂಡದ ಎಲ್ಲ ಸದಸ್ಯರುಗಳು ಹಿಮಬೆಟ್ಟದಲ್ಲಿ ತಮ್ಮ ಬರುವಿಕೆಯನ್ನು ಕಾಯುತ್ತಿದ್ದ ಆ ಅಮಾಯುಷ ಶಕ್ತಿಗೆ ಇವರು ಎದುರಾಗಬೇಕಾಯಿತು. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕನ್ನಡದ ಕಲಾಭಿಮಾನಿಗಳು, ಕಲಾರಸಿಕರು, ನಮ್ಮ ಈ ಪ್ರಯತ್ನಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡಿ.